ರಾಜ್ಯ ರಾಜಕೀಯದಲ್ಲಿ ಜೆಡಿಎಸ್ ಒಂಥರ 100 ಹಾರ್ಸ್ ಪವರ್ ಅಲ್ಲಿ ಮುನ್ನುಗ್ತಾ ಇದೆ. ಆದರೆ ಅದರ ಮಿತ್ರ ಪಕ್ಷವಾಗಿರುವಂಥ ಬಿಜೆಪಿ ಯಾಕೋ ಹಿಂದೆ ಬೀಳ್ತಾ ಇದೆ. ಅಂದರೆ ಜೆಡಿಎಸ್ಗಿಂತ 3 ಪಟ್ಟು ಹೆಚ್ಚು ಸ್ಥಾನಗಳನ್ನು ಹೊಂದಿರುವಂಥ ಬಿಜೆಪಿಗೆ ಹಾರ್ಸ್ ಪವರೇ ಇಲ್ಲ, ಮುನ್ನುಗ್ಗೋದಿಕ್ಕೆ ಶಕ್ತಿನೇ ಇಲ್ಲ. ಅದಕ್ಕೆ ನಾಯಕನೇ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಅಂತಾರೆ, ಆದರೆ ಅದು ಇನ್ನೂ ಕೂಡ ಯಾರು ರಾಜ್ಯಾಧ್ಯಕ್ಷ ಅನ್ನುವಂಥ ಕ್ಲಾರಿಟಿ ಇಲ್ಲ. ಈಗ ಇದು ಜೆಡಿಎಸ್ಗೆ ದೊಡ್ಡ ಪ್ಲಸ್ ಆಗ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಏನು ಹೇಳಿದ್ರಲ್ಲ, ಸೀಟ್ ತರೋದು ನನ್ನ ಜವಾಬ್ದಾರಿ, ಗೆಲ್ಲೋದಕ್ಕೆ ನೀವು ತಾಕತ್ತನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಈಗ ರಾಜ್ಯದಲ್ಲಿ ಮೈತ್ರಿಯಲ್ಲಿ ಬಿಜೆಪಿಗಿಂತ ಜೆಡಿಎಸ್ ಸ್ಟ್ರಾಂಗ್ ಆಗ್ತಾ ಇದೆ. ಜೆಡಿಎಸ್ ಇಲ್ಲಿವರೆಗೂ ಕೂಡ ಬರೀ ಏನು ಈ ಹಳೆ ಮೈಸೂರು ಭಾಗವನ್ನು ಕೇಂದ್ರೀಕರಿಸ್ಕೊಂಡಿತ್ತು. ಈಗ ಉತ್ತರ ಕರ್ನಾಟಕ ಭಾಗದತ್ತ ಕೂಡ ಜೆಡಿಎಸ್ ಶಕ್ತಿನ ಹೆಚ್ಚಿಸ್ಕೊಳ್ತಾ ಇದೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಅದರ ಶಕ್ತಿ ಹೆಚ್ಚಾಗ್ತಾ ಇದೆ. ಶಿವಮೊಗ್ಗ ಭಾಗದಲ್ಲಿರ್ಬೋದು, ಇಲ್ಲ ಅಂತ ಹೇಳಿದರೆ ಕಲಬುರಗಿ ಭಾಗದಲ್ಲಿರ್ಬೋದು, ಯಾದಗಿರಿ ಭಾಗದಲ್ಲಿರ್ಬೋದು, ವಿಜಯಪುರ ಭಾಗದಲ್ಲಿರ್ಬೋದು, ತನ್ನ ಶಕ್ತಿನ ಜೆಡಿಎಸ್ಗೆ ವಿಜಯಪುರ ಅಂತ ಬಂದಾಗ ಇಂಡಿಯಲ್ಲಿ ಒಂದು ಶಕ್ತಿ ಇದೆ. ಜೊತೆಗೆ ಈ ಕಡೆ ಕಲಬುರಗಿ ಕಡೆ ಬಂದಾಗ ಯಾದಗಿರಿಯಲ್ಲಿ ಗುರುಮಿಟ್ಕಲ್ ಕ್ಷೇತ್ರ ಇರ್ಬೋದು, ಜೊತೆಗೆ ಈ ಏನು ಕರೆಮ್ಮ ನಾಯಕ ಇದ್ದಾರೆ, ಸೊ ಆ ಭಾಗದಲ್ಲಿರ್ಬೋದು ಒಂದು ಸಣ್ಣ ಸಣ್ಣ ಶಕ್ತಿ ಜೆ ಡಿ ಎಸ್ಗೆ. ಈ ಕಡೆ ಹೈದರಾಬಾದ್ ಕರ್ನಾಟಕದ ಭಾಗ, ಇವತ್ತಿನ ಕಲ್ಯಾಣ ಕರ್ನಾಟಕ ಅಂತ ಏನು ಹೇಳ್ತೀವಿ, ಹಾಗೆ ಮೇಲೆ ಕಿತ್ತೂರು ಕರ್ನಾಟಕದ ಭಾಗ ಇರ್ಬೋದು, ಅಲ್ಲಿ ಕೂಡ ಇದೆ. ಈಗ ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಹೋಗಿದ್ರಿಂದ ಮಿಂಚಿನ ಸಂಚಾರ ಆಗ್ತಾ ಇದೆ. 40 ದಿನಗಳ ನಿರಂತರ ಜೆ ಡಿ ಎಸ್ನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ನಿಖಿಲ್ ಹೋದಲ್ಲೆಲ್ಲ ಜನರಿಂದ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗೆಯೇ ಸ್ಥಳೀಯ ನಾಯಕರು ಈಗಾಗಲೇ ಸದಸ್ಯತ್ವವನ್ನು ಹೆಚ್ಚಿಸಿಕೊಂಡು ತಮ್ಮ ಶಕ್ತಿನ ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಜೆ ಡಿ ಎಸ್ಗೆ ದೊಡ್ಡ ಬೂಸ್ಟ್ ಆಗುತ್ತೆ ಬರುವ ದಿನಗಳಲ್ಲಿ. ಬಿ ಜೆ ಪಿ ಇದಕ್ಕೆ ಪರ್ಯಾಯವಾಗಿ ಮಿತ್ರ ಪಕ್ಷ ಆಗಿದ್ಕೊಂಡು ತನ್ನ ವೋಟ್ ಬ್ಯಾಂಕನ್ನು ಕಳ್ಕೊತಾ ಇದೆ. ಬಿ ಜೆ ಪಿಗಿರುವಂಥ ವೋಟ್ ಬ್ಯಾಂಕ್ ಅಂದರೆ ಅದು ಲಿಂಗಾಯತ ಮತ ಬ್ಯಾಂಕ್ ಆಗಿತ್ತು. ಇಲ್ಲಿವರೆಗೂ ಯಡಿಯೂರಪ್ಪನವರು ಎಲ್ಲಿಯವರೆಗೂ ಕೂಡ ಚುನಾವಣಾ ರಾಜಕೀಯದಲ್ಲಿದ್ದರೋ ಅಲ್ಲಿವರೆಗೂ ಕೂಡ ಲಿಂಗಾಯತ ಮತ ಬ್ಯಾಂಕ್ ಯಡಿಯೂರಪ್ಪನವ್ರ ಜೊತೆಗಿತ್ತು. ಆದರೆ ಈಗ ಅದು ನಿಧಾನಕ್ಕೆ ಡೈಲ್ಯೂಟ್ ಆಗಿದೆ. ಕಳೆದ ಉಪಚುನಾವಣೆಗಳು ನಾವು ಹೇಳಿದ್ವಿ, ಅಥವಾ ಲೋಕಸಭಾ ಚುನಾವಣೆ ಹೇಳಿದ್ವಿ, ಕಲ್ಯಾಣ ಕರ್ನಾಟಕವನ್ನು ಕಾಂಗ್ರೆಸ್ ಹೆಂಗೆ ಕಂಪ್ಲೀಟ್ ಕ್ಲೀನ್ ಸ್ವೀಪ್ ಮಾಡ್ಕೊಳ್ತೋ ಅದನ್ನು ನೋಡಿದಾಗ ಲಿಂಗಾಯತ ಮತ ಬ್ಯಾಂಕ್ ಎಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂದರೆ ಕಲಬುರಗಿಗೆ, ಬೀದರ್ಗೆ ಯಡಿಯೂರಪ್ಪನವ್ರು ಹೋದರೆ ಸಾಕು, ಅಲ್ಲಿ ಜನ ಮತಗಳನ್ನು ಏನು ತುಂಬಿ ಕೊಡ್ತಾರೆ ಅಂತ ಅನ್ಕೋತಾ ಇದ್ರೋ, ಅದು ಎಲ್ಲ ಲೆಕ್ಕಾಚಾರಗಳು ಉಲ್ಟಾಪಲ್ಟ ಆಯಿತು. ಈಗ ಬಿ ಜೆ ಪಿಗೆ ಮುಂದಿನ ನಾಯಕ ಯಾರು ಗೊತ್ತಿಲ್ಲ, ನಮಗೆ ಯಾವ ಕ್ಷೇತ್ರಗಳಲ್ಲಿ ಅವಕಾಶ ಸಿಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕೆಂದರೆ ಕೇಂದ್ರದ ಹೈಕಮಾಂಡೇ ಬಿ ಜೆ ಪಿನ ಅಷ್ಟರ ಮಟ್ಟಿಗೆ ಕಡೆಗಣಿಸ್ದಾಗ ಕಾಣಿಸ್ತಾ ಇದೆ. ನೀವು ಯಾರು ಕೂಡ ಒಗ್ಗಟ್ಟಾಗ್ತಾ ಇಲ್ಲ. ಇಲ್ಲಿ ಬಿ ಜೆ ಪಿ ಈಗ ತುಂಬ ಸ್ಟ್ರಾಂಗ್ ಆಗಿ ನೆಚ್ಕೊಂಡಿರೋದು ಆರ್ ಎಸ್ ಎಸ್ ಅನ್ನು. ನಮಗೆ ಗೊತ್ತು, ಸಹಜವಾಗಿ ಮಹಾರಾಷ್ಟ್ರ ಚುನಾವಣೆ, ದೆಹಲಿ ಚುನಾವಣೆ, ಹರಿಯಾಣ, ಈ ಚುನಾವಣೆಗಳು ನೋಡಿದಾಗ ಅಲ್ಲೆಲ್ಲ ಆರ್ ಎಸ್ ಎಸ್ ನಿರಂತರವಾಗಿ ಒಂದು 40,000 50,000 ಸಭೆಗಳನ್ನು ಮಾಡ್ತು. ಆ ಸಭೆಗಳನ್ನು ಅಂದರೆ ವಾರ್ಡ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಸಭೆಗಳನ್ನು ಮಾಡಿದ್ರಿಂದ ಆ ಸಭೆಗಳಿಂದ ಮತಗಳಾಗಿ ಪರಿವರ್ತನೆ ಆಯಿತು. ಹೆಚ್ಚಿನ ಆರ್ ಎಸ್ ಎಸ್ನ ಕಾರ್ಯಕರ್ತರು ಏನು ಮನೆಗೆ ಹೋಗಿ ಕೆಲಸ ಮಾಡಿದರು. ಬಿ ಜೆ ಪಿ ಒಂದು ಭರ್ಜರಿ ಗೆಲುವನ್ನು ಕಾಣೋದಕ್ಕೆ ಸಾಧ್ಯ ಆಯಿತು. ನಿರೀಕ್ಷೆನೇ ಮಾಡದೇ ಇದ್ದಂಥ ಗೆಲುವುಗಳು ಸಿಕ್ತು. ಅಮಿತ್ ಶಾ ಹೇಳಿದರು, ಇದು ಮಹಾರಾಷ್ಟ್ರ ಚುನಾವಣೆ ಈ ಇಯರ್ ಎಂಡ್ನ ಸೆಲೆಬ್ರೇಷನ್ನು, ನ್ಯೂ ಇಯರ್ ಸೆಲೆಬ್ರೇಷನ್ ಡೆಲ್ಲಿಲಿ ಮಾಡ್ತೀವಿ, ರೆಡಿ ಇಟ್ಕೊಳ್ಳಿ ಪಟಾಕಿನ ಅಂತ. ಸೊ ಭರ್ಜರಿ ಸೆಲೆಬ್ರೇಷನ್ ಮಾಡಿದರು, ಗೆದ್ದರು ಹೇಳ್ದಾಗೇನೆ. ಯಾಕೆಂದರೆ ಆರ್ ಎಸ್ ಎಸ್ ಅಷ್ಟರ ಮಟ್ಟಿಗೆ ಕೆಲಸ ಮಾಡಿತ್ತು. ಕರ್ನಾಟಕದಲ್ಲಿ ಬಿ ಜೆ ಪಿ ಪಕ್ಷನೇ ಸಂಘಟನೆ ಆಗ್ತಾ ಇಲ್ಲ. ಇಲ್ಲಿ ಯಾರು ನಾಯಕರು ಅಂತ ಗೊತ್ತಿಲ್ಲ. ಇನ್ನೊಂದು ಕಡೆ ಯಾವ ಆರ್ ಎಸ್ ಎಸ್ಸನ್ನು ನೆಚ್ಕೊಂಡಿದ್ರು, ಯಾವ ಆರ್ ಎಸ್ ಎಸ್ ಸ್ಟ್ರಾಂಗಾಗಿ ಕೆಲಸ ಮಾಡಬೇಕಾಗಿತ್ತು, ಆರ್ ಎಸ್ ಎಸ್ನ ಕಾರ್ಯಕರ್ತರು ಬ್ರಹ್ಮನಿರಸನ ಆಗಿದ್ದಾರೆ. ಯಾಕಂದರೆ ಆರ್ ಎಸ್ ಎಸ್ ಏನು ಆ ಪಕ್ಕ ಸಿದ್ಧಾಂತವಾದಿ ಇದ್ದಂಥ ನಾಯಕರು, ಯತ್ನಾಳ್ ಥರದವರು, ಈಶ್ವರಪ್ಪ ಥರದವರು, ರಘುಪತಿ ಭಟ್ರು ಇರ್ಬೋದು ಉಡುಪಿಯಿಂದ, ಇನ್ನೊಂದು ಕಡೆ ಪ್ರತಾಪ್ ಸಿಂಹ, ಇವರನ್ನು ಕಡೆಗಣಿಸಿದ್ದಿದೆಯಲ್ಲ, ಕಟ್ಟರ್ ಹಿಂದುತ್ವವಾದಿ, ಕಟ್ಟರ್ ಸಿದ್ಧಾಂತವಾದಿ ನಾಯಕರನ್ನು ಕಡೆಗಣಿಸಿ ಅವರನ್ನು ಮನೆಗೆ ಕಳಿಸಿದ್ದು, ಅವ್ರ ಬಗ್ಗೆ ಗಮನ ಕೊಡದೇ ಇರೋದು ಓನ್ಲಿ ಯಡಿಯೂರಪ್ಪ ಆ್ಯಂಡ್ ಟೀಮ್ ಕಡೆಗೇನೆ ಗಮನ ಕೊಡ್ತಾ ಇರುವಂಥದ್ದು. ಇದು ಹೈಕಮಾಂಡ್ಗೆ ಅನಿವಾರ್ಯ ಆಗಿದೆಯೋ ಅಥವಾ ವಿಧಿ ಇಲ್ಲದೆ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಯಡಿಯೂರಪ್ಪ ಅವರಿಗೆ ಬರ್ತಾ ಇದ್ದಂಥ ಮತಗಳು ಅವ್ರ ಚುನಾವಣಾ ರಾಜಕಾರಣದಿಂದ ಇಳಿದ ನಂತರ, ಶಿಕಾರಿಪುರಕ್ಕೆ ಏನು ಬಿ ವೈ ವಿಜಯೇಂದ್ರ ಬಂದ ನಂತರ ಬಿ ಜೆ ಪಿ 66ಕ್ಕೆ ಇಳಿತು, 65ಕ್ಕೆ ಬಂತು, 64. ಈ ಸಮಸ್ಯೆಗಳಲ್ಲಿ ಸಿಲುಕಿರುವಂಥ ಬಿ ಜೆ ಪಿ ಇನ್ನು ಮುಂದಕ್ಕೆ
ಅಂದರೆ ಹೇಗೆ ಎದ್ದು ನಿಲ್ಲೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದರೆ ಬಿ ಜೆ ಪಿಗೆ ಯಾರು ಮುನ್ನಡೆಸುವಂಥ ಮೇಟಿ ಯಾರು, ಬಿ ಜೆ ಪಿಗೆ ನಾಯಕ ಯಾರು? ಆರ್ ಅಶೋಕ್ ಆಗ್ತಾರಾ ಅಂದರೆ ಅವರಿಗೆ ಬೆಂಗಳೂರು ಬಿಟ್ಟು ಹೊರಗಡೆ ಅವ್ರ ಪ್ರಭಾವನ ಅವ್ರು ಬೆಳೆಸ್ಕೊಂಡಿಲ್ಲ ಅನಿಸುತ್ತೆ. ವಿಧಾನಸಭೆಯಲ್ಲಿ ಅಷ್ಟು ಅಂದರೆ ಖಡಕ್ ಆಗಿ ಸಿದ್ದರಾಮಯ್ಯನವ್ರನ್ನ ಎದುರಿಸುವಂಥ ನಾಯಕರು ಯಾರಿದ್ದಾರೆ? ಬೊಮ್ಮಾಯಿ ಅವರಿದ್ದಾಗ ಬೊಮ್ಮಾಯಿ ಅವರು ಕರೆಕ್ಟಾಗಿ ಸಿದ್ದರಾಮಯ್ಯನವ್ರಿಗೆ ಕೌಂಟ್ರ್ ಮಾಡ್ತಾ ಇದ್ರು. ಆದರೆ ಈಗ ಆರ್ ಅಶೋಕ್ ಅವರಿಗೆ ಅಷ್ಟು ಸ್ಟ್ರಾಂಗಾಗಿ ಕೌಂಟ್ರ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋದು. ಅಲ್ಲಿ ಕಾಂಗ್ರೆಸ್ಸಲ್ಲಿ ಇಬ್ಬಿಬ್ರು ಅಂದರೆ ಜೋಡೆತ್ತು ಥರ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಇಬ್ಬರು ದಾಳಿ ಇಡ್ತಾ ಇದ್ರೆ ಇಲ್ಲಿ ಅವರು ಒಬ್ಬರನ್ನ ಎದುರಿಸುವಂಥ ಒಬ್ಬ ಸಮರ್ಥ ನಾಯಕನು ಕಾಣಿಸೋದಿಲ್ಲ ಅಂದಾಗ, ಅಂದರೆ ಸಿ ಟಿ ರವಿ ಥರದವರು ಅವರು ವಿಧಾನಸಭೆಯಲ್ಲಿ ಇಲ್ಲದೆ ವಿಧಾನ ಪರಿಷತ್ಗೆ ಹೋಗಿದ್ದಾರೆ. ಸೊ ಆ ಒಂದು ಶಕ್ತಿನೂ ಕೂಡ ಬಿ ಜೆ ಪಿ ಕೆಲವು ಕ್ಷೇತ್ರಗಳನ್ನು ಸೋತಿದ್ರಿಂದ ಕಳ್ಕೊಂಡಿದೆ. ಮಾಧುಸ್ವಾಮಿಯ ಚಿಕ್ಕನಾಯಕನಹಳ್ಳಿ ಮಾಧುಸ್ವಾಮಿ ಅವರು ಇರ್ತಾ ಇದ್ದಿದ್ರೆ ಬಿ ಜೆ ಪಿಗೆ ಸಾಕಷ್ಟು ಏನು ಒಬ್ಬ ಸಂಸದೀಯ ಪಟು, ಅವರ ಜ್ಞಾನದಿಂದ ಸಾಕಷ್ಟು ಸಿದ್ದರಾಮಯ್ಯವ್ರನ್ನ ತಡಿಬೋದಾಗಿತ್ತು. ಅವರಿಲ್ಲ, ಸಿ ಟಿ ರವಿ ಅಂತವ್ರಿಲ್ಲ. ಈ ನಾಯಕರುಗಳು ವಿಧಾನಸಭೆಗೆ ಬರ್ದೇನೆ ಇಲ್ಲಿ ಕೂಡ ಬಿ ಜೆ ಪಿಗೆ ಹಿನ್ನಡೆ ಆಗ್ತಾ ಇದೆ. ಒಂದು ಸ್ಪಷ್ಟ ಒಂದು ಗಟ್ಟಿಯಾದಂಥ ವಿರೋಧ ಪಕ್ಷವಾಗಿ ರಚನಾತ್ಮಕ ಕಾಂಗ್ರೆಸ್ಸನ್ನು ತಡೆದು ನಿಲ್ಲಿಸಿ ಪ್ರಶ್ನೆಗಳನ್ನು ಕೇಳಬೇಕಾದಂಥ ಬಿ ಜೆ ಪಿ ವಿಧಾನಸಭೆಯಲ್ಲಿ ಕೂಡ ಸ್ಟ್ರಾಂಗ್ ಆಗಿಲ್ಲ. ಒನ್ ಆ್ಯಂಡ್ ಓನ್ಲಿ ಸುನೀಲ್ ಕುಮಾರ್ ತುಂಬ ಸ್ಟ್ರಾಂಗ್ ಆಗಿ, ಕಾರ್ಕಳದ ಸುನೀಲ್ ಕುಮಾರ್ ಸರ್ಕಾರವನ್ನು ಕೌಂಟರ್ ಮಾಡ್ತಾರೆ, ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾರೆ. ಆದರೆ ಅವರನ್ನು ವಿರೋಧ ಪಕ್ಷದ ನಾಯಕ ಅಲ್ವಲ್ಲ ಅವರೇನು. ಸೊ ಅವರು ಒಂದು ಪಾರ್ಟನ್ನು ಮಾಡ್ತಾರೆ ಅಷ್ಟೇ. ಸೊ ಇಲ್ಲಿ ಬಿ ಜೆ ಪಿಗೆ ಒಂದು ಕಡೆ ವಿಧಾನಸಭೆಯಲ್ಲಿ ಶಕ್ತಿ ಇಲ್ಲ, ಇನ್ನೊಂದು ಕಡೆ ರಾಜ್ಯದಲ್ಲಿ ಜೆ ಡಿ ಎಸ್ ಶರವೇಗದಲ್ಲಿ ಮುನ್ನುಗ್ತಾ ಇದೆ ಸದಸ್ಯತ್ವ ಅಂತೆಲ್ಲ ಹೇಳಿ. ಬಿ ಜೆ ಪಿ ಮಾತ್ರ ಇನ್ನೂ ತಮ್ಮ ನಾಯಕತ್ವದ ಸಮಸ್ಯೆನೇ ಪರಿಹಾರ ಮಾಡ್ಕೊಂಡಿಲ್ಲ. ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂಥೇಳಿ, ವಿರೋಧ ಪಕ್ಷದ ನಾಯಕರು ಬದಲಾಗ್ತಾರೆ, ಭಿನ್ನಾಭಿಪ್ರಾಯ ಇರುವಂಥವ್ರು ಅವ್ರನ್ನ ರೆಬೆಲ್ಗಳನ್ನು ಯಾವಾಗಲೂ ಯಾರನ್ನ ತೆಗಿತಾರೆ ಅನ್ನೋಂಥ ಯೋಚನೆಯಲ್ಲೇ ಏನು ಬಿ ಜೆ ಪಿ ನಾಯಕರು ಇರ್ತಾರೆ. ನೆಕ್ಸ್ಟ್ ಯಾರು ಔಟ್ ಆಗ್ತಾರೆ? ಯಾಕಂದರೆ ಸೋಮಶೇಖರ್ ಆದರು, ಹೆಬ್ಬಾರ್ ಆದರು ಒಬ್ಬೊಬ್ಬರಾಗಿ ಪಕ್ಷದಿಂದ ಹೊರಗೆ ಹೋಗ್ತಾ ಇದ್ದಾರೆ. ಮುಂದಿನ ರಮೇಶ್ ಜಾರಕಿಹೊಳಿ ಹೋಗ್ತಾರಾ? ಇನ್ಯಾರನ್ನ ತೆಗಿತಾರೋ? ಸೊ ಒಟ್ಟಾರೆ ಬಿ ಜೆ ಪಿಗಿಂತ ಜೆ ಡಿ ಎಸ್ ಸ್ಟ್ರಾಂಗಾಗಿ ವರ್ಕ್ ಮಾಡ್ತಾ ಇದೆ. ಬರುವ ದಿನಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಸೀಟ್ ಹಂಚಿಕೆ ವಿಚಾರ ಬಂದಾಗ ಜೆ ಡಿ ಎಸ್ ತುಂಬ ಸ್ಟ್ರಾಂಗ್ ಆಗಿ ಏನು ಸೀಟ್ಗಳನ್ನು ತನಗೆ ಇಷ್ಟೇ ಬೇಕು ಅಂತ ಪಟ್ಟು ಹಿಡಿದ್ರೆ ಅದು ಗೊತ್ತಿಲ್ಲ. ಸೊ ಸೀಟು ಹಂಚಿಕೆ ಏನಾಗುತ್ತೆ, ಈಗಲೇ ಚರ್ಚೆಗಳು ಶುರುವಾಗಿರೋದ್ರಿಂದ ಹೇಳ್ತಾ ಇರೋದು. ನೋಡೋಣ ಬರೋ ದಿನಗಳಲ್ಲಿ ಏನಾಗುತ್ತೆ. ಬಿ ಜೆ ಪಿ ಸರಿ ಮಾಡಿಕೊಂಡ್ರೆ ನಾಯಕತ್ವದ ವಿಚಾರದಲ್ಲಿ ಆಗ್ತಾ ಇರೋಂಥ ಗೊಂದಲಗಳಿಗೆ ತೆರೆ ಎಳೆದ್ರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಸ್ಟ್ರಾಂಗ್ ಆಗ್ಬೋದು. ಇಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ ಮತ್ತೆ ಅದೇ ಶಕ್ತಿಯಲ್ಲಿ ಮುನ್ನುಗ್ಗಿದ್ರೆ ಏನೇ ಈ ಮೈತ್ರಿ ಪಕ್ಷಗಳು ಒಟ್ಟಾದರೂ ಕೂಡ ಅಧಿಕಾರ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಇದು ನಮಗನ್ಸಿದ್ದು, ನಿಮಗೇನು ಅನಿಸುತ್ತೆ? ನೀವು ಕೂಡ ಕಮೆಂಟ್ ಮಾಡ್ಬೋದು. ಮತ್ತಷ್ಟು ಈ ರೀತಿಯ ಸುದ್ದಿ ವಿಶ್ಲೇಷಣೆ, ವಿಚಾರ ವಿಮರ್ಶೆಗಳ ಜೊತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.